ಇದು ಬಾಪೂಜಿ ಬೆಳಗಿದ ಭಾರತ. ನದಿ ಕಾವೇರಿ ಹರಿಯುವ ಭಾರತ. ಇದು ಬಾಪೂಜಿ ಬೆಳಗಿದ ಭಾರತ. ನದಿ ಕಾವೇರಿ ಹರಿಯಾದ ಸುಂದರ ಭಾರತ. ರಣಬೊಮ್ಮರು ಜನಿಸಿದ ಭಾರತ. ರಣಬೊಮ್ಮರು ಜನಿಸಿದ ಭಾರತ. ಮಕ್ಕಳೇ, ನಿಮಗೆ ತಿಳಿದಿರುವಂತೆ ಮಹಾತ್ಮ ಗಾಂಧೀಜಿಯವರು 1869 ಅಕ್ಟೋಬರ್ 2 ತಾಯಿ ಪುತಲಿ. ಮಹಾತ್ಮ ಗಾಂಧೀಜಿಯವರು ಇರ್ತಾರಲ್ಲ ಮಕ್ಕಳೇ, ಮಹಾತ್ಮ ಗಾಂಧೀಜಿಯವರ ಹೆಂಡತಿ ಹೆಸರು ಶ್ರೀಮತಿ ಕಸ್ತೂರಿಬಾಯಿ ಅಂತಂದು. ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಸಹ ಸತ್ಯ, ಅಹಿಂಸೆ, ತ್ಯಾಗ, ಬಲಿದಾನಗಳ ಮುಖಾಂತರವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಚಿಕ್ಕ ಮಕ್ಕಳು ಪುಟಾಣಿಗಳೆಂದರೆ ಅವರಿಗೆ ತುಂಬಾ ಪ್ರೀತಿ ಅಂತಿದೆ. ನೀವು ಶಿಕ್ಷಕರ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೀರೋ ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮಕ್ಕಳೆಂದ್ರೆ ಅತಿ ಹೆಚ್ಚಾಗಿ ಪ್ರೀತಿ ಕಾಣುತ್ತೆ. ನೀವು ಮಕ್ಕಳಾಗಿದ್ದರಿಂದ ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನನ್ನ ಬಂಧು ಬಳಗ, ಸತ್ಯ ವ್ಯಾಖ್ಯಕ್ಕೆ ಮೆಚ್ಚಿ ನಡೆದರೆ ಮೆಚ್ಚನ ಪರಮಾತ್ಮ. ಆದ್ದರಿಂದ ನೀವು ಮಕ್ಕಳೇ ಪ್ರತಿನಿತ್ಯ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಶಿಕ್ಷಕರ ಹತ್ರ ಆಗಿರ್ಬೋದು, ಸ್ನೇಹಿತರ ಹತ್ರ ಆಗಿರ್ಬೋದು, ನೀವೆಲ್ಲರೂ ಸಹ ಸತ್ಯವನ್ನೇ ಹೇಳ್ಬೇಕು, ಸುಳ್ಳನ್ನು ಹೇಳ್ಬಾರ್ದು. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನೀವು ಮಕ್ಕಳಾದ್ದರಿಂದ ಎಲ್ಲರೂ ಸಹ ಶಿಸ್ತನ್ನು ಪಾಲನೆ ಮಾಡಬೇಕು. ಪ್ರಾರ್ಥನೆ ಬಿಡುವಂತ ಸಂದರ್ಭದಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ನಿಮ್ಮೆಲ್ಲ ಮಕ್ಕಳನ್ನು ಸಹ ಗುರುಗಳು ಇಲ್ಲಿಂದ ನೋಡ್ತಿರ್ತಾರೆ. ಅದೇ ರೀತಿ ಮನೆಯಲ್ಲಿ ಹಿರಿಯರು ಸಹ ನಿಮ್ಮ ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ನೀವೆಲ್ಲರೂ ಸಹ ಶಿಸ್ತಿನಿಂದ ಕೂಡಿರ್ಬೇಕು. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವರು ಅಹಿಂಸಾ ಎಂಬ ಶಕ್ತಿಯ ಮುಖಾಂತರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಮಕ್ಕಳೇ. ಅಹಿಂಸಾ ಎಂದರೆ ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸದೆ ಅಹಿಂಸಾ ತತ್ವದ ಮುಖಾಂತರವಾಗಿ ಮಹಾತ್ಮ ಗಾಂಧೀಜಿ ಅವರು ಹೋರಾಟವನ್ನು ಮಾಡ್ತಾರೆ.